ಕೊರೋನಾ ವಿಚಾರವಾಗಿ ಹೈ ಅಲರ್ಟ್ ಘೋಷಣೆ ಮಾಡಿದಂಥ ಬೆನ್ನಲ್ಲೇ ಬೇರೆ ಬೇರೆ ಭಾಗದಲ್ಲಿ ಅದರಲ್ಲೂ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ದೇವನಹಳ್ಳಿ, ಯಾಕಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವಂಥ ಜಾಗ, ಹಾಗಾಗಿ ಆ ಭಾಗದಲ್ಲಿ ಅತಿ ಹೆಚ್ಚು ಪರಿಶೀಲನೆ ಮಾಡಬೇಕಾಗುತ್ತೆ. ಕೊರೋನಾ ಟೆಸ್ಟಿಂಗ್ RT-PCR ಲ್ಯಾಬ್ ಪರಿಶೀಲನೆಯನ್ನು ಮಾಡಿದೆ. JN.1 ಹೆಚ್ಚಾಗ್ತಾ ಇದ್ರು ಕೂಡ RT-PCR ಟೆಸ್ಟ್ ಮಾಡುವಂಥ ಕಿಟ್ ಇದೆಯಲ್ಲ, ಅದಿನ್ನೂ ಕೂಡ ಬಂದಿಲ್ಲ. ಈ ಹಿಂದೆ ಕಳಿಸಿದಂಥ 3000 ATM ಕಿಟ್ಗಳೇನಿದೆ ಅದೆಲ್ಲವೂ ಕೂಡ ನಿಷ್ಕ್ರಿಯ ಆಗಿದೆ. 3000 ATM ಕಿಟ್ಗಳು ನಿಷ್ಕ್ರಿಯ ಆಗಿದೆ. ನೋಡಿ, RT-PCR ಟೆಸ್ಟಿಂಗ್ಗೆ ಈಗಲಿಂದಲೇ ಎಚ್ಚೆತ್ಕೊಳ್ಬೇಕು. ಈಗಲಿಂದಲೇ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ನಾಳೆ ಒಂದರ ಜಾಗದಲ್ಲಿ 16 ಕೇಸ್ಗಳು ಹುಟ್ಕೊಳ್ತವೆ. ರ್ಯಾಪಿಡ್ ಟೆಸ್ಟ್ ಆಗಬೇಕು, ಆದರೆ ಆ ಕಿಟ್ಗಳೇ ಇಲ್ಲ. ಓಲಿ ಕಿಟ್ಗಳು ಬಂದಿರೋದು ಇದೆಯಾ ಅದನ್ನ ನೋಡಿ, ನಮ್ಮ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅದೆಲ್ಲವೂ ಕೂಡ ಎಕ್ಸ್ಪೈರಿ ಆಗಿರುವಂಥದ್ದು, ಎಕ್ಸ್ಪೈರಿ ಆಗಿದೆ. ಅವೆಲ್ಲವೂ ಕೂಡ ಎಕ್ಸ್ಪೈರಿ ಆಗಿರೋದನ್ನ ಇಟ್ಕೊಂಡು ಇವತ್ತು ಟೆಸ್ಟ್ ಮಾಡ್ತಿದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡ ನಡೆಸಿದಂಥ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ನೋಡಿ, ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಅದನ್ನು ಕ್ಲೀನಾಗಿ ಮಾರ್ಕ್ ಮಾಡಿ. ಯಾರಾದರೂ RT-PCR ಟೆಸ್ಟ್ಗೆ ಅಂತ ಹೋದರೆ ನಿಮ್ಮ ಮುಂದೆ ಇಡುವಂಥ ಕಿಟ್ಟನ್ನು ಮೊದಲಿಗೆ ಪರಿಶೀಲಿಸಿ. ಡೇಟ್ ನೋಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು, ಅಲ್ಲಿ ಟೆಸ್ಟ್ ಕಿಟ್ಗಳನ್ನು ಇಡಲಾಗಿದೆ. ಆ ಟೆಸ್ಟ್ ಕಿಟ್ಗಳೆಲ್ಲವೂ ಕೂಡ ಎಕ್ಸ್ಪೈರಿ ಆಗಿದೆ. ಎಕ್ಸ್ಪೈರಿ ಆಗಿರುವಂಥ ಟೆಸ್ಟ್ ಕಿಟ್ಗಳಿಂದಲೇ ಅದನ್ನು ಬಳಕೆ ಮಾಡಿಕೊಂಡು ಕೊರೋನಾ ಟೆಸ್ಟ್ಗೆ ಅಂತ ಬರುವಂಥ ಜನರಿಗೆ ಆ ಕಿಟ್ಗಳಿಂದಲೇ ಟೆಸ್ಟ್ ಮಾಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಆಸ್ಪತ್ರೆಯಿಂದಲೇ ಒಂದು ಪ್ರತ್ಯಕ್ಷವಾದಂಥ ವರದಿಯನ್ನು ಕೊಟ್ಟಿದ್ದಾರೆ. ನೋಡಿ, ಕೊರೋನಾ ರೂಪಾಂತರ ತಳಿ J1 ಆತಂಕದ ಹಿನ್ನೆಲೆಯಲ್ಲಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಕೋವಿಡ್ ಟೆಸ್ಟ್ನ ಸಂಖ್ಯೆ ಕೂಡ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ನಾವೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ನಾವಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಹೋಗ್ಬೋದು. ಈ ಒಂದು ಏನು ಕೋವಿಡ್ ಟೆಸ್ಟ್ ಸೆಂಟರ್ ಇದೆ, ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ನಾವು ಈ ಭಾಗದಲ್ಲಿ ನಾನು ನೋಡಿಸ್ತಾ ಹೋಗ್ತೇನೆ, ಈಗಾಗಲೇ ಯಾರು ಕೂಡ ಇವತ್ತಿನಿಂದ ಟೆಸ್ಟ್ಸ್ ಹೆಚ್ಚಳ ಮಾಡಿದರೂ ಕೂಡ ಯಾರು ಕೂಡ ಇಲ್ಲಿಗೆ ಬರ್ತಾ ಇಲ್ಲ. ಯಾಕೆಂತಂದರೆ ಈಗಾಗಲೇ 3000 ಒಂದು RT-PCR ಟೆಸ್ಟ್ನ ಕಿಟ್ಗಳು ಈಗಾಗಲೇ ನಿಷ್ಕ್ರಿಯ ಆಗಿದೆ. ಜೊತೆಗೆ ಇವ ಒಂದು ವ್ಯಾಲಿಡಿಟಿ ಡೇಟು ಮುಗಿದೋಗಿದೆ ಅಂತಕ್ಕಂಥದ್ದು ಕೂಡ ಇರುವಂಥದ್ದು. ಜೊತೆಗೆ ಈಗಾಗಲೇ ಟೆಸ್ಟ್ಗಳನ್ನ ಮಾಡಬೇಕು ಅಂತೇಳಿ ಈಗಾಗಲೇ DHO ಕೂಡ ಈಗ ತಾಲೂಕು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಎಲ್ಲ ಕೂಡ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಯಾರು ಕೂಡ ಇಲ್ಲಿವರೆಗೂ ಇನ್ನೂ ಟೆಸ್ಟನ್ನು ಮಾಡ್ತಾ ಇಲ್ಲ. ಜೊತೆಗೆ ಲ್ಯಾಬ್ ಕೂಡ ಸಿದ್ಧವಾಗಿರುವಂಥದ್ದು. ಈಗಾಗಲೇ ನಾವು ಒಳಗಡೆ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಹೋಗ್ತೇನೆ. ಈ ಒಂದು ಟೆಸ್ಟ್ ಲ್ಯಾಬ್ ಏನಿದೆ, ಇಲ್ಲೇ ಒಂದು ಜೆನೆಟಿಕ್ ಸೀಕ್ವೆನ್ಸಿ ಟೆಸ್ಟ್ RT-PCR ಟೆಸ್ಟ್ ಮಾಡ್ತಕ್ಕಂಥ ಮಿಷಿನ್ ಏನಿದೆ, ಈ ಒಂದು ಮಿಷಿನ್ನಲ್ಲಿ ಮಾಡುವಂಥದ್ದು. ಈಗಾಗಲೇ ಇವತ್ತಿನಿಂದ ಆರಂಭ ಮಾಡಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಈ ಒಂದು ಟೆಸ್ಟು ಆಗ್ತಾ ಇಲ್ಲ. ಯಾಕಂತಂದರೆ ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಹಿಂದೆ ಇದ್ದಂತಹ RT-PCR ಟೆಸ್ಟ್ ಕಿಟ್ಗಳು ಈಗಾಗಲೇ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ DHO ಅವರನ್ನ ಕೇಳಲಿಕ್ಕೆ ಹೋದರೆ ಯಾವುದು ಕೂಡ ಮಾಹಿತಿ ಕೊಡ್ತಾ ಇಲ್ಲ. ನೀವು ಬೇಕಾದರೆ ನಾವು ಆಯುಕ್ತರ ಬಳಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಎಲ್ಲ ರೀತಿಯ ಸಿದ್ಧತೆಗಳಾಗಿದ್ದರೂ ಕೂಡ ದೇವನಹಳ್ಳಿಯ ಒಂದು ಆಸ್ಪತ್ರೆಯಲ್ಲಿ ಮಾತ್ರ ಯಾರೂ ಕೂಡ ಇನ್ನೂ RT-PCR ಟೆಸ್ಟು ಮಾಡ್ತಕ್ಕಂಥದ್ದಾಗಲಿ ಯಾರೂ ಕೂಡ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಕೇವಲ ಅಧಿಕಾರಿಗಳು ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಟೆಸ್ಟ್ಗಳನ್ನು ಮಾಡದೆ ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೀಗ ನಾವು ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ. ಇದು ಇಲ್ಲಿ ಲ್ಯಾಬ್ನ ಪರಿಸ್ಥಿತಿ ಇರುವಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏರ್ಪೋರ್ಟ್ನಲ್ಲಿ ಆಗ್ತಕ್ಕಂಥ ಟೆಸ್ಟ್ಗಳೆಲ್ಲ ಕೂಡ ಇಲ್ಲಿಗೆ ಬರ್ತವೆ. ಆದರೆ ಇನ್ನೂ ಕೂಡ ಇಲ್ಲಿ ಆರಂಭ ಆಗ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ಕೋವಿಡ್ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಸರಿಯಾದ ಮಾಹಿತಿಯನ್ನು ಕೊಡದೆ ಹಾಗೆ ಹೋಗ್ತಾ ಇರುವಂಥದ್ದು ಅಧಿಕಾರಿಗಳು. ಹೀಗಾಗಿ ಈ ಕೂಡಲೇ ಎಚ್ಚೆತ್ತುಕೊಂಡು ಎಲ್ಲ ಟೆಸ್ಟ್ಗಳನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದು ಈಗ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇರುವಂಥದ್ದು. ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.